Good morning students, welcome to the chemistry class. So last class alli general characteristic of alkali metals, anomalous properties of lithium. And then, so what are the difference in properties with that of lithium and other alkali metals ಅನ್ನೋದನ್ನ ಸ್ಟಡಿ ಮಾಡಿದ್ವಿ. Then move on to diagonal relationship. Diagonal relationship ಅಂದರೆ ಗೊತ್ತಿದೆ ನಿಮಗೆ, diagonally related elements ಗೆ ನಿಮಗೆ similar properties ಇರುತ್ತೆ. Diagonal related elements ಗೆ similar properties ಇರುತ್ತೆ. ಆ ಒಂದು ಕಾನ್ಸೆಪ್ಟ್ ನ ನಾವು diagonal relationship, diagonal related elements ಅಂತ ಅಂತೀವಿ. Diagonal related ಅಂತ ಅಂದಾಗ ಫಸ್ಟ್ ಗ್ರೂಪ್ ಅಲ್ಲಿ ಬರೋಂಥ ಫಸ್ಟ್ ಎಲಿಮೆಂಟಿಗೂ ನೆಕ್ಸ್ಟ್ ಗ್ರೂಪ್ ಅಲ್ಲಿ ಬರೋಂಥ ಸೊ ಅದ್ರ ನೆಕ್ಸ್ಟ್ ಗ್ರೂಪ್ ಸೆಕೆಂಡ್ ಪೀರಿಯಡ್ ಫಸ್ಟ್ ಗ್ರೂಪ್ ಅಲ್ಲಿ ಬರೋಂಥ ಸೊ ಸೆಕೆಂಡ್ ಪೀರಿಯಡ್ ನ ಎಲಿಮೆಂಟಿಗೂ ನೆಕ್ಸ್ಟ್ ಗ್ರೂಪ್ ಅಲ್ಲಿ ಬರೋಂಥ ಥರ್ಡ್ ಗ್ರೂಪ್ ಎಲಿಮೆಂಟಿಗೂ ಡಯಾಗ್ನಲ್ ರಿಲೇಟೆಡ್ ಆಗಿರುತ್ತೆ. ಆ ಡಯಾಗ್ನಲ್ ರಿಲೇಟೆಡ್ ಎಲಿಮೆಂಟ್ಸ್ ಗೆ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಲಿಥಿಯಂ ಇಸ್ ಡಯಾಗ್ನಲಿ ರಿಲೇಟೆಡ್ ವಿತ್ ಮೆಗ್ನೀಷಿಯಂ. ಸೊ ಹಾಗಾಗಿ ನಿಮಗೆ ಲಿಥಿಯಂಗೆ ಏನು ಪ್ರಾಪರ್ಟೀಸ್ ಇರುತ್ತೆ, ಆಲ್ಮೋಸ್ಟ್ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳ್ಬೋದು ಮೆಗ್ನೀಷಿಯಂಗೆ. ಹಾಗಾದ್ರೆ ಯಾಕೆ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಅಂದ್ರೆ, ಬಿಕಾಸ್ ಲಿಥಿಯಂ ಬೋತ್ ಲಿಥಿಯಂ ಅಂಡ್ ಮೆಗ್ನೀಷಿಯಂ ಪೊಸೆಸಸ್ ಸೇಮ್ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ. ಸೊ ನೋಡಿ, ಇಲ್ಲಿ ನಿಮಗೆ ಲಿಥಿಯಂಗೆ 152 ಪಿಕೋಮೀಟರ್ ಇದ್ರೆ ಅಟಾಮಿಕ್ ರೇಡಿಯೈ ಆಲ್ಮೋಸ್ಟ್ ಸಿಮಿಲರ್, ದಟ್ ಈಸ್ ಮೆಗ್ನೀಷಿಯಂಗೂ 160 ಪಿಕೋಮೀಟರ್ ಇದೆ. ಸೊ ಅದೇ ರೀತಿ ಲಿಥಿಯಂನ ಅಯಾನಿಕ್ ರೇಡಿಯೈ ನೋಡೋದಾದ್ರೆ 76 ಪಿಕೋಮೀಟರ್ ಇದೆ. ಸೊ ಅದೇ ಲೈಕ್ ವೈಸ್ ಮೆಗ್ನೀಷಿಯಂಗೂ 72 ಪಿಕೋಮೀಟರ್ ಇದೆ. ಸೊ ಬಿಕಾಸ್ ಆಫ್ ಸೇಮ್ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ, ಲಿಥಿಯಂ ಶೋಸ್ ಸಿಮಿಲಾರಿಟೀಸ್ ಇನ್ ಪ್ರಾಪರ್ಟೀಸ್ ವಿತ್ ದಟ್ ಆಫ್ ಮೆಗ್ನೀಷಿಯಂ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಏನೇನು ಸಿಮಿಲಾರಿಟೀಸ್ ಇದೆ ಅಂತ ನೋಡೋಣ. Both lithium and magnesium are harder and lighter than other elements in respective groups. ಸೊ ಅದೇ ಗ್ರೂಪ್ನ ಬೇರೆ ಮೆಂಬರ್ಸಿಗೆ ಕಂಪೇರ್ ಮಾಡಿದ್ರೆ, ಸೊ ಲಿಥಿಯಂ ಮತ್ತು ಮೆಗ್ನೀಷಿಯಂ ಎರಡೂ ಸಹ ಅಷ್ಟೇ ನಿಮಗೆ ಹಾರ್ಡರ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಸೊ ನಾನು ಆಲ್ರೆಡಿ ಹೇಳಿದ್ದೆ, ಆಲ್ಕಲಿ ಮೆಟಲ್ಸ್ ಯೂಶಲಿ ಸಾಫ್ಟ್ ನೇಚರ್ ಇರುತ್ತೆ, ಸಾಫ್ಟ್ ಮೆಟಲ್ಸ್ ಅಂತ. ಬಟ್ ಎಕ್ಸೆಪ್ಷನ್ ಕೇಸ್ ಲಿಥಿಯಂ. ಲೈಕ್ ವೈಸ್ ಮೆಗ್ನೀಷಿಯಮು ಅಷ್ಟೇ ನಿಮಗೆ ಲಿಥಿಯಂ ಹೇಗೆ ಹಾರ್ಡರ್ ನೇಚರ್ ಇದೆ, ಸೊ ಏನು ಹೇಳಿ ಯಾಕೆ ಆಫೀಸ್ಗೆ ನಾನು ತಗೊಂಡಿಲ್ಲ, ನನಗೆ ವಿಜಯ್ ಇದರ ಕೆಳಗಡೆ ಕೊಟ್ಟು ಹೋಗಿದ್ರು ಲ್ಯಾಬ್ಗೆ. Good morning students, welcome to the chemistry class. Last class alli general characteristics of alkali metals, then anomalous properties of lithium, then bonds of difference between lithium and other alkali metals na study ಮಾಡಿದ್ವಿ. So next move on to similarities between lithium and magnesium. ಸೊ ಲಿಥಿಯಂ ಮತ್ತು ಮೆಗ್ನೀಷಿಯಂ ಡಯಾಗ್ನಲಿ ರಿಲೇಟೆಡ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಸೊ ಡಯಾಗ್ನಲ್ ರಿಲೇಟೆಡ್ ಎಲಿಮೆಂಟ್ಸ್ ಅಂದರೆ ಗೊತ್ತಿದೆ ನಿಮಗೆ. ಸೊ ಏನು ಸೆಕೆಂಡ್ ಪೀರಿಯಡಲ್ಲಿ ಬರೋಂಥ ಫಸ್ಟ್ ಬರೋಂಥ ಎಲಿಮೆಂಟ್ಸು ಥರ್ಡ್ ಪೀರಿಯಡಲ್ಲಿ ಬರೋಂಥ ನೆಕ್ಸ್ಟ್ ಗ್ರೂಪ್ನ ಎಲಿಮೆಂಟ್ಸು ಡಯಾಗ್ನಲ್ ರಿಲೇಟೆಡ್ ಎಲಿಮೆಂಟ್ಸ್ ಏನಿರುತ್ತೆ, ದೇ ಶೋಸ್ ಅ ಸಿಮಿಲರ್ ಪ್ರಾಪರ್ಟೀಸ್, ಆಲ್ಮೋಸ್ಟ್ ಸಿಮಿಲರ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಬಿಕಾಸ್ ಯಾಕೆ ಅನ್ನೋದನ್ನ ನೋಡೋಣ ಈಗ. ಸೊ ಲಿಥಿಯಂ ಈಸ್ ಡಯಾಗ್ನಲಿ ರಿಲೇಟೆಡ್ ವಿತ್ ಮೆಗ್ನೀಷಿಯಂ. ಸೊ ಹಾಗಾಗಿ ಲಿಥಿಯಂಗೆ ಏನು ಪ್ರಾಪರ್ಟೀಸ್ ಇರುತ್ತೆ, ಮೆಗ್ನೀಷಿಯಂಗೂ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ. ವೈ ದೇ ಶೋ ಸಿಮಿಲರ್ ಪ್ರಾಪರ್ಟೀಸ್? ಬಿಕಾಸ್ ಲಿಥಿಯಂ ಆ್ಯಂಡ್ ಮೆಗ್ನೀಷಿಯಂ possess almost similar atomic and ionic radii. ಸೊ ನೋಡಿ, ಲಿಥಿಯಂಗೆ ಅಟಾಮಿಕ್ ರೇಡಿಯೈ 152 ಪಿಕೋಮೀಟರ್ ಇದೆ, whereas for magnesium almost similar, that is 160 picometer ಇದೆ. ಸೊ ಲೈಕ್ ವೈಸ್ ಅಯಾನಿಕ್ ರೇಡಿಯೈ ಆಫ್ ಲಿಥಿಯಂ 76 ಪಿಕೋಮೀಟರ್ ಇದ್ರೆ ಮೆಗ್ನೀಷಿಯಂ ಇದು 72 ಪಿಕೋಮೀಟರ್ ಇದೆ. ಸೊ ಬಿಕಾಸ್ ಆಫ್ ಸಿಮಿಲರ್ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ ಆಫ್ ಲಿಥಿಯಂ ಅಂಡ್ ಮೆಗ್ನೀಷಿಯಂ, ದೇ ಶೋ ಅ ಸಿಮಿಲರ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಏನೇನು ಸಿಮಿಲರ್ ಪ್ರಾಪರ್ಟೀಸ್ ಇದೆ ಬಿಟ್ವೀನ್ ಲಿಥಿಯಂ ಅಂಡ್ ಮೆಗ್ನೀಷಿಯಂ ಅನ್ನೋದನ್ನ ಚೆಕ್ ಮಾಡೋಣ. ಸೊ ಬೋತ್ ಲಿಥಿಯಂ ಅಂಡ್ ಮೆಗ್ನೀಷಿಯಂ ಆರ್ ಹಾರ್ಡರ್ ಅಂಡ್ ಲೈಟರ್ ದ್ಯಾನ್ ಅದರ್ ಎಲಿಮೆಂಟ್ಸ್ ಇನ್ ರೆಸ್ಪೆಕ್ಟಿವ್ ಗ್ರೂಪ್.
ಅದೇ ಗ್ರೂಪ್ನ ನಿಮಗೆ ಬೇರೆ ಮೆಂಬರ್ಸಿಗೆ ಕಂಪೇರ್ ಮಾಡಿದ್ರೆ ಲಿಥಿಯಂ ಮತ್ತು ಮೆಗ್ನೀಷಿಯಂ ಹಾರ್ಡರ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಯೂಶಲಿ ನಾನು ಆಲ್ಕಲಿ ಮೆಟಲ್ಸ್ ಅಂದರೆ ಸಾಫ್ಟ್ ಮೆಟಲ್ಸ್ ಅಂತ ಹೇಳಿದೆ, ಬಟ್ ಎಕ್ಸೆಪ್ಷನ್ ಕೇಸ್ ಲಿಥಿಯಂ. ಲೈಕ್ ವೈಸ್ ಮೆಗ್ನೀಷಿಯಮ್ ಅಷ್ಟೇ ನಿಮಗೆ ಲಿಥಿಯಂ ಯಾವ ರೀತಿ ಹಾರ್ಡರ್ ನೇಚರ್ ಇದೆ, ಮೆಗ್ನೀಷಿಯಮು ಸಹ ಅಷ್ಟೇ ನಿಮಗೆ ಹಾರ್ಡ್ ನೇಚರ್ ಇದೆ ಅಂತ ಹೇಳ್ಬೋದು. ದೆನ್ ಸೊ ಅಲ್ಲಿ ನಿಮಗೆ ಮತ್ತೆ ಲೈಟ್ ವೆಯ್ಟ್ ಇದೆ ಅಂತ ಹೇಳ್ಬೋದು. ಲಿಥಿಯಂ ಬಿಕಾಸ್ ಆಫ್ ಇಟ್ ಸ್ಮಾಲ್ ಸೈಜ್ ಮತ್ತೆ ಹಾರ್ಡ್ ನೇಚರ್ ಇಂದ ಲೈಟ್ ವೆಯ್ಟ್ ಇರುತ್ತೆ. ಲೈಕ್ ವೈಸ್ ಮೆಗ್ನೀಷಿಯಂ ಅಷ್ಟೇ ಲೈಟರ್ ಎಲಿಮೆಂಟ್ ಅಂತ ಹೇಳ್ಬೋದು. ಬೋತ್ ಲಿಥಿಯಂ ಅಂಡ್ ಮೆಗ್ನೀಷಿಯಂ ರಿಯಾಕ್ಟ್ ಸ್ಲೋಲಿ ವಿತ್ ವಾಟರ್, ಆಲ್ರೆಡಿ ಹೇಳಿದ್ದೆ. ಸೊ ಇವನ್ ಅಲ್ಲಿ ನಿಮಗೆ ಏನ್ ರಿಯಾಕ್ಟಿವಿಟಿ ವೈಸ್ ನೋಡೋದಾದ್ರೆ ವಿತ್ ವಾಟರ್ ಹೈ ಇದ್ರೂ ಸಹ ಲಿಥಿಯಂ ಸೊ ದೇ ರಿಯಾಕ್ಟ್ ಸ್ಲೋಲಿ ವಿತ್ ವಾಟರ್ ವೆನ್ ಕಂಪೇರ್ಡ್ ಟು ಸೋಡಿಯಂ. ಸೋಡಿಯಂ ಅದೇ ವಿಗರಸ್ಲಿ ರಿಯಾಕ್ಟ್ ಆಗುತ್ತೆ, ಬಟ್ ಲಿಥಿಯಂ ಅಷ್ಟು ವಿಗರಸ್ಲಿ ರಿಯಾಕ್ಟ್ ಆಗಲ್ಲ ಅಂತ ಹೇಳಿದೆ. ಸೊ ಲೈಕ್ ವೈಸ್ ಸೊ ಲಿಥಿಯಂ ಹೇಗೆ ನಿಮಗೆ ವಾಟರ್ ಜೊತೆ ಸ್ಲೋ ಆಗಿ ರಿಯಾಕ್ಟ್ ಆಗುತ್ತೆ, ಅದೇ ರೀತಿ ಮೆಗ್ನೀಷಿಯಂ ಅಷ್ಟೇ ಇಟ್ಸ್ ರಿಯಾಕ್ಟ್ ಸ್ಲೋಲಿ ವಿತ್ ವಾಟರ್ ಅಂತ ಹೇಳ್ಬೋದು. Then their oxides and hydroxides are much less soluble and their hydroxides decompose on heating. ಸೊ ಇಲ್ಲಿ ಬರೋಂಥ ಆಕ್ಸೈಡ್ಸ್ ಮತ್ತೆ ಹೈಡ್ರಾಕ್ಸೈಡ್ಸ್ ದೇ ಆರ್ ಲೆಸ್ ಸಾಲ್ಯುಬಲ್ ಇನ್ ವಾಟರ್ ಜೊತೆಗೆ ಅಷ್ಟು ಬೇಗ ಅದು ರಿಯಾಕ್ಟ್ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಅದು ವಾಟರ್ ಜೊತೆ ಸ್ಲೋ ಆಗಿ ರಿಯಾಕ್ಟ್ ಆಗುತ್ತೆ ಅಂದ್ರೆ ದೇ ಆರ್ ಲೆಸ್ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಬರೋಂಥ ಏನು ಆಕ್ಸೈಡ್ಸ್ ಅಥವಾ ಹೈಡ್ರಾಕ್ಸೈಡ್ಸ್, ಅದರಲ್ಲೂ ಎಸ್ಪೆಷಲಿ ಹೈಡ್ರಾಕ್ಸೈಡ್ಸ್ ಏನ್ ಬರುತ್ತೆ ಸೊ ಅದು ನಿಮಗೆ ಸ್ವಲ್ಪ ಟೆಂಪರೇಚರ್ ಕೊಡ್ತಾ ಇದ್ದಂಗೆ ಏನಾಗುತ್ತೆ ಬೇಗ ಡಿಕಂಪೋಸಿಷನ್ ಆಗುತ್ತೆ, ಹಂಗಾಗಿ ಥರ್ಮಲಿ ಅನ್ಸ್ಟೇಬಲ್ ಅಂತಾನೂ ಸಹ ಹೇಳ್ಬೋದು. Both form a nitride, that is Li3n, and magnesium Mg3n2 by direct combination with nitrogen. So ನಾವು ಅಟ್ಮಾಸ್ಫಿರಿಕ್ ಆಕ್ಸಿಜನ್ ಜೊತೆ ಈ ಆಲ್ಕಲಿ ಮೆಟಲ್ಸ್ ನಾವು ರಿಯಾಕ್ಟ್ ಮಾಡ್ತೀವಿ ಅಥವಾ ಏನ್ ಎಸ್ ಗ್ರೂಪ್ ಎಲಿಮೆಂಟ್ಸ್ ರಿಯಾಕ್ಟ್ ಮಾಡ್ತೀವಿ ಅಂದ್ರೆ ಅದೇ ಗ್ರೂಪ್ ಬೇರೆ ಮೆಂಬರ್ಸ್ ಓನ್ಲಿ ವಿತ್ ಆಕ್ಸಿಜನ್ ಮಾತ್ರ ರಿಯಾಕ್ಟ್ ಆಗುತ್ತೆ, ಬಟ್ ಅಲ್ಲಿ ಅಟ್ಮಾಸ್ಫಿರಿಕ್ ಆಕ್ಸಿಜನ್ ಇರೋಂಥ ಡೈ ನೈಟ್ರೋಜನ್ ಜೊತೆ ರಿಯಾಕ್ಟ್ ಆಗಲ್ಲ. ಆದ್ರೆ ನಿಮಗೆ ಲಿಥಿಯಂ ಮತ್ತೆ ಮೆಗ್ನೀಷಿಯಂ ಅಟ್ಮಾಸ್ಫಿರಿಕ್ ಆಕ್ಸಿಜನ್ ಜೊತೆ ಇರೋಂಥ ನೈಟ್ರೋಜನ್ ಜೊತೆ ಡೈರೆಕ್ಟ್ ಆಗಿ ರಿಯಾಕ್ಟ್ ಆಗುತ್ತೆ. ಡೈರೆಕ್ಟ್ ಆಗಿ ರಿಯಾಕ್ಟ್ ಆದಾಗ ರೆಸ್ಪೆಕ್ಟಿವ್ ನೈಟ್ರೈಡ್ ಫಾರ್ಮೇಶನ್ ಮಾಡುತ್ತೆ. ಸೊ ಹಾಗಾಗಿ ಬೋತ್ ಲಿಥಿಯಂ ಅಂಡ್ ಮೆಗ್ನೀಷಿಯಂ ಫಾರ್ಮ್ ರೆಸ್ಪೆಕ್ಟಿವ್ ನೈಟ್ರೈಡ್ಸ್ ಬೈ ಡೈರೆಕ್ಟ್ ಕಾಂಬಿನೇಷನ್ ವಿತ್ ನೈಟ್ರೋಜನ್ ಅಂತ ಹೇಳ್ಬೋದು. The oxides, that is Li2O and MgO, do not combine with excess oxygen to give any superoxides. Already ಹೇಳಿದೆ ಲಿಥಿಯಂ ಓನ್ಲಿ ಮೊನಾಕ್ಸೈಡ್ ಫಾರ್ಮೇಶನ್ ಮಾಡುತ್ತೆ, ಬಟ್ ರೇರ್ ಕೇಸಲ್ಲಿ ಪರಾಕ್ಸೈಡ್ ಅಂತ ಹೇಳಿ. ಸೊ ಬಟ್ ಸೂಪರ್ ಆಕ್ಸೈಡ್ಸ್ ಫಾರ್ಮೇಶನ್ ಮಾಡಲ್ಲ. ಸೂಪರ್ ಆಕ್ಸೈಡ್ಸ್ ಫಾರ್ಮೇಶನ್ ಆಗಬೇಕು ಅಂದ್ರೆ ಎಕ್ಸಸ್ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಬೇಕು. ಸೊ ಲೈಕ್ ಲಿಥಿಯಂ ಹೇಗೆ ನಿಮಗೆ ಸೂಪರ್ ಆಕ್ಸೈಡ್ಸ್ ಫಾರ್ಮೇಶನ್ ಮಾಡಲ್ಲ ವಿತ್ ದ ಎಕ್ಸಸ್ ಆಫ್ ಏರ್, ಅದೇ ರೀತಿ ಮೆಗ್ನೀಷಿಯಂ ಅಷ್ಟೇ ಸೊ ಮೊನಾಕ್ಸೈಡ್ಸ್ ಫಾರ್ಮೇಶನ್ ಮಾಡುತ್ತೆ, ಅದ್ ಬಿಟ್ರೆ ನಿಮಗೆ ಸೂಪರ್ ಆಕ್ಸೈಡ್ಸ್ ಫಾರ್ಮೇಶನ್ ಮಾಡಲ್ಲ. ಸೊ ಅದೇ ನೆಕ್ಸ್ಟ್ ದ ಕಾರ್ಬೋನೇಟ್ ಆಫ್ ಲಿಥಿಯಂ ಅಂಡ್ ಮೆಗ್ನೀಷಿಯಂ ಡಿಕಂಪೋಸ್ ಈಸಿಲಿ ಆನ್ ಹೀಟಿಂಗ್ ಟು ಫಾರ್ಮ್ ದೇರ್ ಆಕ್ಸೈಡ್ಸ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಆಲ್ರೆಡಿ ನಾನು ಡಿಫರೆನ್ಸ್ ಪಾಯಿಂಟ್ಸ್ ಅಲ್ಲಿ ಹೇಳಿದ್ದೆ, ಲಿಥಿಯಂ ಕಾರ್ಬೋನೇಟ್ ಏನಿದೆ ಇಟ್ ಈಸ್ ಥರ್ಮಲಿ ಅನ್ಸ್ಟೇಬಲ್. ಸ್ವಲ್ಪ ಹೀಟ್ ಕೊಡ್ತಾ ಇದ್ದಂಗೂ ಅದೇನಾಗುತ್ತೆ ಡಿಕಂಪೋಸಿಷನ್ ಆಗುತ್ತೆ, ಏನಾಗಿ ಲಿಥಿಯಂ ಮೊನಾಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ. ಅದೇ ರೀತಿ ಮೆಗ್ನೀಷಿಯಂ ಕಾರ್ಬೊನೇಟು ಅಷ್ಟೇ ದೇ ಆರ್ ಸೊ ಏನು ಥರ್ಮಲಿ ಅನ್ಸ್ಟೇಬಲ್ ಆಗಿರೋದ್ರಿಂದ ಇಟ್ ಆಲ್ಸೋ ಅಂಡರ್ಗೋ ಡಿಕಂಪೋಸಿಷನ್ ಟು ಫಾರ್ಮ್ ಅ ರೆಸ್ಪೆಕ್ಟಿವ್ ಮೊನಾಕ್ಸೈಡ್ಸ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಹೇಗೆ ಲಿಥಿಯಂ ಕಾರ್ಬೊನೇಟ್ ಡಿಕಂಪೋಸಿಷನ್ ಆಗುತ್ತೆ ಆನ್ ಹೀಟಿಂಗ್, ಅದೇ ರೀತಿ ಮೆಗ್ನೀಷಿಯಂ ಕಾರ್ಬೊನೇಟು ಅಷ್ಟೇ ಥರ್ಮಲಿ ಅನ್ಸ್ಟೇಬಲ್ ಅಂತ ಹೇಳ್ಬೋದು, ಅದು ಡಿಕಂಪೋಸ್ ಆಗುತ್ತೆ, ರೆಸ್ಪೆಕ್ಟಿವ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಲಿಬರೇಟ್ ಮಾಡುತ್ತೆ. ಅದಲ್ಲದೆ ಲಿಥಿಯಂ ನಿಮಗೆ ಸಾಲಿಡ್ ಫಾರ್ಮ್ ಅಲ್ಲಿ ಲಿಥಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಫಾರ್ಮೇಶನ್ ಮಾಡಲ್ಲ. ಸೊ ಲೈಕ್ ವೈಸ್ ಮೆಗ್ನೀಷಿಯಂ ಅಷ್ಟೇ ಸಾಲಿಡ್ ಫಾರ್ಮ್ ಅಲ್ಲಿ ಹೈಡ್ರೋಜನ್ ಕಾರ್ಬೊನೇಟ್ ಫಾರ್ಮೇಶನ್ ಮಾಡಲ್ಲ. ಸೊ ಹಾಗಾಗಿ ಸಾಲಿಡ್ ಹೈಡ್ರೋಜನ್ ಕಾರ್ಬೊನೇಟ್ಸ್ ಆರ್ ನಾಟ್ ಫಾರ್ಮ್ಡ್ ಬೈ ಲಿಥಿಯಂ ಅಂಡ್ ಮೆಗ್ನೀಷಿಯಂ ಅಂತ ಹೇಳ್ಬೋದು. ಮತ್ತೆ ಲಿಥಿಯಂ ಕ್ಲೋರೈಡ್ ಅಂಡ್ ಮೆಗ್ನೀಷಿಯಂ ಕ್ಲೋರೈಡ್ ಎರಡೂ ಸಹ ಅಷ್ಟೇ ಲೆಸ್ ಸಾಲ್ಯುಬಲ್ ಇನ್ ವಾಟರ್ ಬಟ್ ದೇ ಆರ್ ಸಾಲ್ಯುಬಲ್ ಇನ್ ಎಥನಾಲ್. ಸೊ ಅಲ್ಲಿ ನಿಮಗೆ ಇನ್ ಲಿಥಿಯಂ ಕ್ಲೋರೈಡ್ ಆಗಿರ್ಬೋದು ಅಥವಾ ಮೆಗ್ನೀಷಿಯಂ ಕ್ಲೋರೈಡ್ ಆಗಿರ್ಬೋದು, ಅದು ಈಸಿಲಿ ಎರಡೂ ಎಲಿಮೆಂಟು ಅಷ್ಟೇ ನಿಮಗೆ ಎರಡೂ ಮೆಟಲ್ ಕ್ಲೋರೈಡು ಅಷ್ಟೇ ನಿಮಗೆ ಎಥನಾಲ್ ಅಲ್ಲಿ ಸಾಲ್ಯುಬಲ್ ಆಗುತ್ತೆ. ಮತ್ತೆ ಲಿಥಿಯಂ ಕ್ಲೋರೈಡ್ ಡೆಲಿಕ್ವಸೆಂಟ್ ನೇಚರ್ ಇದೆ ಅಂತ ಹೇಳಿದ್ದೆ. ಡೆಲಿಕ್ವಸೆಂಟ್ ನೇಚರ್ ಅಂದ್ರೆ ಮಾಯ್ಶ್ಚರ್ ಇರೋಂಥ ವಾಟರ್ನ ಅಬ್ಸಾರ್ಬ್ ಮಾಡಿ ಹೈಡ್ರೇಟ್ ಫಾರ್ಮೇಶನ್ ಮಾಡೋ ಅಂತ ಕೆಪಾಸಿಟಿ ಇದೆ ಲಿಥಿಯಂ ಕ್ಲೋರೈಡ್ಗೆ. ಲೈಕ್ ವೈಸ್ ಮೆಗ್ನೀಷಿಯಂ ಕ್ಲೋರೈಡ್ಗೂ ಅಷ್ಟೇ ದೇ ಆರ್ ಡೆಲಿಕ್ವಸೆಂಟ್ ಇನ್ ನೇಚರ್, ಇಟ್ ಅಬ್ಸಾರ್ಬ್ಸ್ ವಾಟರ್ ಫ್ರಮ್ ಮಾಯ್ಶ್ಚರ್ ಕಂಟೆಂಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ಬೋತ್ ಲಿಥಿಯಂ ಕ್ಲೋರೈಡ್ ಅಂಡ್ ಮೆಗ್ನೀಷಿಯಂ ಕ್ಲೋರೈಡ್ ದೇ ಆರ್ ಡೆಲಿಕ್ವಸೆಂಟ್ ಇನ್ ನೇಚರ್. ಸೊ ಹಾಗಾಗಿ ಕ್ರಿಸ್ಟಲೈಸ್ ಫ್ರಮ್ ಎಕ್ವಿಯಸ್ ಸೊಲ್ಯೂಷನ್ ಆಸ್ ಹೈಡ್ರೇಟ್ಸ್. ಸೊ ಲಿಥಿಯಂ ಕ್ಲೋರೈಡು ನಿಮಗೆ
ಟೂ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ಹೈಡ್ರೇಟ್ ಫಾರ್ಮೇಶನ್ ಮಾಡಿ LiCl2H2O ಫಾರ್ಮೇಶನ್ ಮಾಡಿದ್ರೆ whereas ಮೆಗ್ನೀಷಿಯಂ ಕ್ಲೋರೈಡ್ 8 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಜೊತೆ ಹೈಡ್ರೇಟ್ ಫಾರ್ಮೇಶನ್ ಆಗುತ್ತೆ. ಸೊ ಹಾಗಾಗಿ MgCl2 8H2O ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ದೀಸ್ ಆರ್ ದ ಸಿಮಿಲಾರಿಟೀಸ್ ಬಿಟ್ವೀನ್ ಲಿಥಿಯಂ ಅಂಡ್ ಮೆಗ್ನೀಷಿಯಂ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಹಾರ್ಡರ್ ನೇಚರ್ ಇದೆ ಬೋತ್ ಮೆಟಲ್ಸ್ ಗೆ, ಮತ್ತೆ ಸ್ಲೋಲಿ ರಿಯಾಕ್ಟ್ ಆಗುತ್ತೆ ವಾಟರ್ ಜೊತೆಗೆ, ಮತ್ತೆ ಎರಡೂ ಸಹ ಅಷ್ಟೇ ನಿಮಗೆ ನೈಟ್ರೋಜನ್ ಜೊತೆ ಡೈರೆಕ್ಟ್ ಕಂಬೈಂಡ್ ಆಗಿ ನೈಟ್ರೇಟ್ ಫಾರ್ಮೇಶನ್ ಮಾಡುತ್ತೆ. ಸೊ ಮತ್ತೆ ಎಕ್ಸಸ್ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿ ಸೂಪರ್ ಆಕ್ಸೈಡ್ಸ್ ಫಾರ್ಮೇಶನ್ ಮಾಡಲ್ಲ ಎರಡೂ ಎಲಿಮೆಂಟ್ಸ್. ದೆನ್ ಮತ್ತೆ ಕಾರ್ಬೋನೇಟ್ ಏನ್ ಫಾರ್ಮೇಶನ್ ಆಗಿರುತ್ತೆ ಥರ್ಮಲಿ ಅನ್ಸ್ಟೇಬಲ್ ಅಂತ ಆಗಿರ್ಬೋದು, ಬೇಗ ಡಿಕಂಪೋಸಿಷನ್ ಆಗುತ್ತೆ ಎರಡೂ ಎಲಿಮೆಂಟ್ಸ್. ಮತ್ತೆ ಸಾಲಿಡ್ ಹೈಡ್ರೋಜನ್ ಕಾರ್ಬೋನೇಟ್ ಫಾರ್ಮೇಶನ್ ಮಾಡಲ್ಲ ಯಾವುದು ಎರಡೂ ಎಲಿಮೆಂಟ್ಸ್ ನಿಮಗೆ. ಮತ್ತೆ ಎರಡೂ ಎಲಿಮೆಂಟ್ ನ ಕ್ಲೋರೈಡ್ಸ್ ದೇ ಆರ್ ಸಾಲ್ಯುಬಲ್ ಇನ್ ಎಥನಾಲ್ ಅಂತ ಹೇಳ್ಬೋದು. ಸೊ ಎರಡೂ ಇನ್ ಕ್ಲೋರೈಡ್ಸ್ ಇದೆ, ಆ ರೆಸ್ಪೆಕ್ಟಿವ್ ಕ್ಲೋರೈಡ್ಸ್ ಡೆಲಿಕ್ವಸೆಂಟ್ ಇನ್ ನೇಚರ್ ಅಂತ ಹೇಳ್ಬೋದು. ದೀಸ್ ಆರ್ ದ ಸಿಮಿಲಾರಿಟೀಸ್ ಆಫ್ ಲಿಥಿಯಂ ವಿತ್ ದಟ್ ಆಫ್ ದ ಮೆಗ್ನೀಷಿಯಂ. ಸೊ ನೆಕ್ಸ್ಟ್ ಅಲ್ಲಿ ನಿಮಗೆ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಸೋಡಿಯಂ ಅಥವಾ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಸೋಡಿಯಂ ಪೊಟ್ಯಾಷಿಯಂ ಎಲ್ಲ ಬರುತ್ತೆ, ಇದು ನಿಮಗೆ ಡಿಡಕ್ಟ್ ಆಗಿದೆ. ನೆಕ್ಸ್ಟ್ ಮೂವ್ ಆನ್ ಟು ಗ್ರೂಪ್ 2 ಎಲಿಮೆಂಟ್ಸ್ ದಟ್ ಈಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಸೊ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನಮಗೆ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ನ ಏನಂತ ಕರಿತೀವಿ, ಆಲ್ಕಲೈನ್ ಅರ್ತ್ ಮೆಟಲ್ಸ್. ಆಲ್ರೆಡಿ ಹೇಳಿದೀನಿ ಯಾಕೆ ಅದನ್ನ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರೀತಾರೆ ಅಂತ ಅಂದ್ರೆ ಬಿಕಾಸ್ ಸೊ ಇದು ರೆಸ್ಪೆಕ್ಟಿವ್ ವಾಟರ್ ಜೊತೆ ಕಂಬೈಂಡ್ ಆದಾಗ ರೆಸ್ಪೆಕ್ಟಿವ್ ಹೈಡ್ರಾಕ್ಸೈಡ್ಸ್ ಫಾರ್ಮೇಶನ್ ಮಾಡುತ್ತೆ. ಆ ಹೈಡ್ರಾಕ್ಸೈಡ್ ಗೆ ಆಲ್ಕಲೈನ್ ನೇಚರ್ ಇದೆ ಅಂಡ್ ಈವನ್ ದೀಸ್ ಮೆಟಲ್ಸ್ ನಿಮಗೆ ಅರ್ತ್ ಕ್ರಿಸ್ಟಲ್ ಸಿಗೋದ್ರಿಂದ ಇದನ್ನ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಅಲ್ಲಿ ಗ್ರೂಪ್ 2 ಎಲಿಮೆಂಟ್ಸ್ ಅಲ್ಲಿ ಬರೋಂತ ಎಲಿಮೆಂಟ್ಸ್, ಗ್ರೂಪ್ 2 ಅಲ್ಲಿ ಬರೋಂತ ಎಲಿಮೆಂಟ್ಸ್ ಯಾವ್ದು, ಸೊ ಸ್ಟಾರ್ಟಿಂಗ್ ಫ್ರಮ್ ಬೆರಿಲಿಯಂ, ಬೆರಿಲಿಯಂ ಇಂದ ಸ್ಟಾರ್ಟ್ ಆಗುತ್ತೆ. ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ, ರೇಡಿಯಂ. ಸೊ ಇಷ್ಟು ಎಲಿಮೆಂಟ್ಸ್ ಗ್ರೂಪ್ 2 ಎಲಿಮೆಂಟ್ಸ್ ಆಗಿರೋದ್ರಿಂದ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಬಟ್ ಎಕ್ಸೆಪ್ಷನಲ್ ಕೇಸ್ ಇದೆ, ಈವನ್ ದೋ ಗ್ರೂಪ್ 2 ಅಲ್ಲಿ ಬೆರಿಲಿಯಂ ಬಂದ್ರೂ ಸಹ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಯಾಕೆ ಅಂದ್ರೆ ಅದಕ್ಕೂ ಸಹ ಅನಾಮಲಸ್ ಪ್ರಾಪರ್ಟೀಸ್ ಇದೆ, ಡಿಫ್ರೆಂಟ್ ಬಿಹೇವಿಯರ್ ಇರೋದ್ರಿಂದ ಬೆರಿಲಿಯಂ ನ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಲ್ಲ. ಸೊ ಹಾಗಾಗಿ ಒಟ್ಟು ಗ್ರೂಪ್ 2 ಎಲಿಮೆಂಟ್ಸ್ ಅಂದ್ರೆ ಬೆರಿಲಿಯಂ ಇಂದ ಸ್ಟಾರ್ಟ್ ಆಗುತ್ತೆ. ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ, ರೇಡಿಯಂ. ಸೊ ಇಷ್ಟು ನಿಮಗೆ ಗ್ರೂಪ್ 2 ಎಲಿಮೆಂಟ್ಸ್ ಬರುತ್ತೆ. ಬಟ್ ಎಕ್ಸೆಪ್ಟ್ ಬೆರಿಲಿಯಂ ಉಳಿದಿರೋ ಎಲಿಮೆಂಟ್ಸ್ ಅನ್ನ ನಾವು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಹೇಳ್ತೀವಿ. ಯಾಕೆ ಅನ್ನೋದು ಹೇಳಿದೀನಿ, ಬೆರಿಲಿಯಂಗೆ ನಿಮಗೆ ಅನಾಮಲಸ್ ಪ್ರಾಪರ್ಟೀಸ್ ಇದೆ ಅಂಡ್ ಇಟ್ ಶೋಸ್ ಡಯಾಗನಲ್ ರಿಲೇಶನ್ಶಿಪ್ ವಿತ್ ಅಲ್ಯೂಮಿನಿಯಂ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. Electronic configuration of group 2 elements, whereas outermost valential electronic configuration ends with NS2. So alkali metals NS1 electronic configuration ಇರುತ್ತೆ outermost valence shell ಅಲ್ಲಿ ಅಂತ ಹೇಳಿದ್ದೆ. ಅದೇ ರೀತಿ alkaline earth metals ಅಲ್ಲಿ ನಿಮಗೆ so valential electronic configuration NS2 ಬರುತ್ತೆ. So these two elements have electrons in the s orbitals of the valence shell. ಸೊ ಇವನ್ ಇದನ್ನ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಯಾಕೆ ಕರೀತಾರೆ ಅಂದ್ರೆ ಔಟರ್ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸ್ ಎಸ್ ಆರ್ಬಿಟಲ್ ಗೆ ಎಂಟ್ರಿ ಆಗೋದ್ರಿಂದ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತಾನೂ ಕರೀತಾರೆ. ದೇ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೋರ್ ಎಲೆಕ್ಟ್ರಾನ್ಸ್ ಅಂತ ಏನ್ ಹೇಳ್ತೀವಿ, ಆ ಕೋರ್ ಎಲೆಕ್ಟ್ರಾನ್ಸ್ ಅಲ್ಲಿ ಏನ್ ಫಿಲ್ ಆಗಿರುತ್ತೆ, ನೋಬೆಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಿಲ್ ಆಗಿದ್ರೆ ಔಟರ್ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ ನಿಮಗೆ NS ಆರ್ಬಿಟಲ್ 2 ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ. ಸೊ ಹಾಗಾಗಿ ಔಟರ್ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ alkaline earth metal is so core inner core electrons ಅಲ್ಲಿ noble gas ಇರುತ್ತೆ, outermost ಅಲ್ಲಿ NS2 electrons ಇರುತ್ತೆ ಅಂತ ಹೇಳ್ಬೋದು. So like alkali metals, the compound of these elements are predominantly ionic in nature, but exceptional case ಯಾವುದು ಅಂದ್ರೆ ಬೆರಿಲಿಯಂ ಅಂತ ಹೇಳ್ಬೋದು. ಸೊ ಇನ್ನು ನಿಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋದಾದ್ರೆ ಬೆರಿಲಿಯಂ 2s2 ಇಂದ ಎಂಡ್ ಆದ್ರೆ ಮೆಗ್ನೀಷಿಯಂ 3s2, ಕ್ಯಾಲ್ಸಿಯಂ 4s2, ಸ್ಟ್ರಾನ್ಸಿಯಂ so 5s2, then ಬೇರಿಯಂ 6s2 ಇಂದ ಎಂಡ್ ಆಗುತ್ತೆ, ರೇಡಿಯಂ ಅಲ್ಲಿ ನಿಮಗೆ 7s2 ಇಂದ ಎಂಡ್ ಆಗುತ್ತೆ. ಸೊ ಆಲ್ಮೋಸ್ಟ್ ಈ ಏನ್ ಬರಂತ ಎಲ್ಲಾ ಎಲಿಮೆಂಟ್ಸ್ ಅಲ್ಲೂ ರೇಡಿಯಂ ಏನಿದೆ ಅದು ಸೊ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಹೇಳ್ಬೋದು. ಇನ್ನು ಅಬಾಂಡೆನ್ಸ್ ವೈಸ್ ಹೇಳಿದೀನಿ, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಮೋಸ್ಟ್ ಅಬಾಂಡೆಂಟ್ ಎಲಿಮೆಂಟ್ 4th 5th ಪೊಸಿಷನ್ ತಗೊಳತ್ತೆ ಅಬಾಂಡೆನ್ಸ್ ಅಲ್ಲಿ. ಇನ್ನು ರೇರ್ ಆಗಿ ಸ್ಟ್ರಾನ್ಸಿಯಂ ಬೇರಿಯಂ ಬೆರಿಲಿಯಂ ಇದನ್ನ ನಾವು ನೋಡ್ತಾ ಹೋಗ್ತೀವಿ. ರೇಡಿಯಂ ಇಟ್ಸ್ ಅ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಹೇಳ್ಬೋದು. Then move on to atomic and ionic radii.
ಸೊ ನಾವು ಪೆರಿಯೋಡಿಕ್ ಟ್ರೆಂಡ್ಸ್ ನೋಡೋದಾದ್ರೆ ಅಕ್ರಾಸ್ ಎ ಪೀರಿಯಡ್ ಅಟಾಮಿಕ್ ರೇಡಿಯೈ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಡ್ಯೂ ಟು ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್. ಅಲ್ಲಿಗೆ ಆಲ್ಕಲಿ ಮೆಟಲ್ಸ್ ಕಂಪೇರ್ ಮಾಡಿದ್ರೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ನ ಸೈಜ್ ಕಮ್ಮಿ ಇರುತ್ತೆ, ಬಟ್ ಅದರ್ ಗ್ರೂಪ್ ಮೆಂಬರ್ಸ್ ಕಂಪೇರ್ ಮಾಡಿದ್ರೆ ಸೈಜ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಆಲ್ಕಲಿ ಮೆಟಲ್ಸ್ ಕಂಪೇರ್ ಮಾಡಿದ್ರೆ ಅಟಾಮಿಕ್ ರೇಡಿಯೈ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ ಈಸ್ ಲೆಸ್ ಅಂತ ಹೇಳ್ಬೋದು. So then the atomic and ionic radii of alkaline earth metals are smaller than those of corresponding alkali metals. This is due to the increased nuclear charge in these elements. ಯಾಕಂದ್ರೆ ಸೇಮ್ ಶೆಲ್ಗೆ ಅನದರ್ ಒಂದು ಎಲೆಕ್ಟ್ರಾನ್ ಎಂಟ್ರಿ ಆಗೋದ್ರಿಂದ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ, ಸೊ ದಟ್ ಸೈಜ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನ ಅದೇ ಆಲ್ಕಲೈನ್ ಅರ್ತ್ ಮೆಟಲ್ಸ್ ನ ಗ್ರೂಪ್ ಅಲ್ಲಿ ನೋಡೋದಾದ್ರೆ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆನೆ ಅಟಾಮಿಕ್ ಸೈಜ್ ಅಟಾಮಿಕ್ ರೇಡಿಯೈ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಸೊ ಅಲ್ಲಿ ನಿಮಗೆ ಡೌನ್ ದ ಗ್ರೂಪ್ ಮೂವ್ ಆಗ್ತಾ ಇದ್ದಂಗೆನೆ ಸೊ ಏನಾಗುತ್ತೆ, ನ್ಯೂ ಶೆಲ್ ಎಂಟ್ರಿ ಆಗ್ತಾ ಹೋಗುತ್ತೆ. ನ್ಯೂ ಶೆಲ್ ಎಂಟ್ರಿ ಆಗ್ತಾ ಹೋದಾಗೂ ನಿಮಗೆ ನ್ಯೂಕ್ಲಿಯಸ್ ಇಂದ ಎಲೆಕ್ಟ್ರಾನ್ಸ್ ಫಾರ್ ಅವೇ ಮೂವ್ ಆಗ್ತಾ ಇದ್ದಂಗೂ ನಿಮಗೆ ಏನಾಗುತ್ತೆ, ಸೈಜ್ ಎನ್ಲಾರ್ಜ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆಸ್ ವಿ ಮೂವ್ ಫ್ರಮ್ ಬೆರಿಲಿಯಂ ಟು ರೇಡಿಯಂ ಅಟಾಮಿಕ್ ರೇಡಿಯೈ ಇನ್ಕ್ರೀಸಸ್. ಸೊ ಡೌನ್ ದ ಗ್ರೂಪ್ ಅಟಾಮಿಕ್ ರೇಡಿಯೈ ಇನ್ಕ್ರೀಸ್ ಆಗುತ್ತೆ, ಬಟ್ ಕರೆಸ್ಪಾಂಡಿಂಗ್ ಆಲ್ಕಲಿ ಮೆಟಲ್ಸ್ ಕಂಪೇರ್ ಮಾಡಿದ್ರೆ ಇದ್ರ ಸೈಜ್ ಕಮ್ಮಿ ಇರುತ್ತೆ, ಅದರ್ ಗ್ರೂಪ್ ಮೆಂಬರ್ಸ್ ಕಂಪೇರ್ ಮಾಡಿದ್ರೆ ಸೈಜ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಅಯಾನಿಕ್ ರೇಡಿಯೈನು ಅಷ್ಟೇ ನಿಮಗೆ ಯೂಶಲಿ ಇದ್ರ ಆಕ್ಸಿಡೇಷನ್ ಸ್ಟೇಟ್ ಬಂದು +2. ಯಾಕೆಂದ್ರೆ ಇದರಲ್ಲಿ 2 ಎಲೆಕ್ಟ್ರಾನ್ ಅದು ಲಾಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಡಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋದ್ರಿಂದ ಯೂಶಲಿ ಆಕ್ಸಿಡೇಷನ್ ಸ್ಟೇಟ್ +2 ಅಂತ ಹೇಳ್ಬೋದು. ಸೊ ಹಾಗಾಗಿ +2 ಅಯಾನಿಕ್ ರೇಡಿಯೈ ಯೂಶಲಿ ಏನಾಗಿರುತ್ತೆ, ಇದು ಅಷ್ಟೇ ನಿಮಗೆ ಡೌನ್ ದ ಗ್ರೂಪ್ ಇನ್ಕ್ರೀಸಸ್, ಬಟ್ ಆಲ್ಕಲಿ ಮೆಟಲ್ಸ್ ಕಂಪೇರ್ ಮಾಡಿದ್ರೆ ಸೈಜ್ ಏನಾಗಿರುತ್ತೆ, ಆಲ್ಮೋಸ್ಟ್ ಸ್ಮಾಲರ್ ಇರತ್ತೆ ಅಂತ ಹೇಳ್ಬೋದು ನಿಮಗೆ. ಸೊ ಹಾಗಾಗಿ ನೋಡಿ, ವಿದಿನ್ ದ ಗ್ರೂಪ್ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್. Then move on to ionization enthalpies. Ionization enthalpy ಅಂದ್ರೆ ಏನು ಅಂತ ಹೇಳಿದ್ದೀನಿ. So the amount of energy required for remove an electron from outermost gaseous neutral isolated atom. ಒಂದು ಐಸೋಲೇಟೆಡ್ ನ್ಯೂಟ್ರಲ್ ಗೇಷಿಯಸ್ ಆಟಮ್ ಇಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಎಷ್ಟು ಎನರ್ಜಿ ಬೇಕು ಅದನ್ನ ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಯೂಶಲಿ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಗೆ ಲೋ ಅಯೋನೈಸೇಷನ್ ಎಂಥಾಲ್ಪಿ ಇರುತ್ತೆ. ಸೊ ಯಾವ್ದು ಕಂಪೇರ್ ಮಾಡಿದ್ರೆ ನಿಮಗೆ, ಸೊ ಯೂಶಲಿ ಅದರ್ ಗ್ರೂಪ್ ಮೆಂಬರ್ಸ್ ಕಂಪೇರ್ ಮಾಡಿದ್ರೆ ಅಥವಾ ನಾವು ಟ್ರೆಂಡ್ ನೋಡೋದಾದ್ರೆ ಅಕ್ರಾಸ್ ಅ ಪೀರಿಯಡ್ ಅಯೋನೈಸೇಷನ್ ಎಂಥಾಲ್ಪಿ ಏನಾಗ್ತಾ ಹೋಗುತ್ತೆ, ಸೊ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಸೈಜ್ ಕಮ್ಮಿ ಆದಂಗೂ ಅಯನೈಸೇಷನ್ ಎಂಥಾಲ್ಪಿ ನಿಮಗೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ. ಬಟ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಗೆ ಲೋ ಅಯನೈಸೇಷನ್ ಎಂಥಾಲ್ಪಿ ಇರುತ್ತೆ ಅಂತ ಹೇಳ್ಬೋದು, ಡ್ಯೂ ಟು ಇಟ್ಸ್ ಲಾರ್ಜ್ ಸೈಜ್ ಅದರ್ ಗ್ರೂಪ್ ಮೆಂಬರ್ಸ್ ಕಂಪೇರ್ ಮಾಡಿದ್ರೆ. ಸೊ ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಆಗಿರೋದ್ರಿಂದ ಅಯನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ, ಡೌನ್ ದ ಗ್ರೂಪ್ ಡಿಕ್ರೀಸಸ್. ಯಾಕೆ, ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ನಿಮಗೆ ಕಮ್ಮಿ ಆಗುತ್ತೆ. ಸೊ ಅಲ್ಲಿ ಬೆರಿಲಿಯಂ ಇಂದ ರೇಡಿಯಂ ಕಡೆ ಮೂವ್ ಆಗೋ ಕಡೆ ಅಲ್ಲಿ ನಿಮಗೆ ಏನಾಗುತ್ತೆ, ಸೈಜ್ ಜಾಸ್ತಿ ಆದ ಹೋದಂಗೂ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಗುತ್ತೆ. ಹಾಗಾಗಿ ಅಯನೈಸೇಷನ್ ಎಂಥಾಲ್ಪಿನೂ ಸಹ ಏನಾಗುತ್ತೆ, ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಡೌನ್ ದ ಗ್ರೂಪ್ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಅಂತ ಹೇಳ್ಬೋದು. ಇನ್ನ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ, ಫಸ್ಟ್ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಬೇಕಾಗಿರೋಂತ ಎನರ್ಜಿ, ಇಟ್ ಇಸ್ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ are higher than those of corresponding group metals. ಯಾಕೆ ಅನ್ನೋದು ಗೊತ್ತಿದೆ. ಸೊ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಲ್ಲಿ ಇರೋಂಥದ್ದೇ ಔಟರ್ಮೋಸ್ಟ್ ಶೆಲ್ ಅಲ್ಲಿ 1 ಎಲೆಕ್ಟ್ರಾನ್, ಆ 1 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಗುತ್ತೆ. ಹಾಗಾಗಿ ಆ 1 ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಆಗೋದ್ರಿಂದ ಅಲ್ಲಿ ಲೋ ಅಯನೈಸೇಷನ್ ಎಂಥಾಲ್ಪಿ ಇರುತ್ತೆ. ಅದೇ ನಿಮಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಲ್ಲಿ ಸೊ 2 ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡಿದ್ರೆ ಮಾತ್ರ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಗೋದ್ರಿಂದ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನಾಗಿರುತ್ತೆ, ಯೂಶಲಿ ಹೈ ಇರುತ್ತೆ when compared to ಆಲ್ಕಲಿ ಮೆಟಲ್ಸ್. ಆಲ್ಕಲಿ ಮೆಟಲ್ಸ್ ಕಂಪೇರ್ ಮಾಡಿದ್ರೆ ಹೈ ಇರುತ್ತೆ ಅಂತ ಹೇಳ್ಬೋದು. ಅದೇ ನೀವು ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ, ಸೆಕೆಂಡ್ ಎಲೆಕ್ಟ್ರಾನ್ ನ ರಿಮೂವ್ ಮಾಡಕ್ಕೆ ಬೇಕಾಗಿರೋ ಎನರ್ಜಿ ಕಮ್ಮಿ ಇರುತ್ತೆ, ಯಾವ್ದು ಕಂಪೇರ್ ಮಾಡಿದ್ರೆ ಆಲ್ಕಲಿ ಮೆಟಲ್ಸ್ ಗೆ. ಸೊ ಹಾಗಾಗಿ this is due to their small size as compared to the corresponding alkali metals. Alkali metals ಗೆ ಕಂಪೇರ್ ಮಾಡಿದ್ರೆ ಸೈಜ್ ನಿಮಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಗೆ ಕಮ್ಮಿ ಇರೋದ್ರಿಂದ ಅಯನೈಸೇಷನ್ ಎಂಥಾಲ್ಪಿ ಸ್ವಲ್ಪ ಜಾಸ್ತಿ ಇರುತ್ತೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಗೆ, ಆಲ್ಕಲಿ ಮೆಟಲ್ಸ್ ಗೆ ಕಂಪೇರ್ ಮಾಡಿದ್ರೆ. ಮತ್ತೆ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಸ್ಮಾಲರ್ ದ್ಯಾನ್ ದೋಸ್ ಆಫ್ ಕರೆಸ್ಪಾಂಡಿಂಗ್ ಆಲ್ಕಲಿ ಮೆಟಲ್ಸ್. ಯಾಕಂದ್ರೆ ಅದೊಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ಡಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಗೋದ್ರಿಂದ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಜಾಸ್ತಿ ಇರುತ್ತೆ, ಯಾವ್ದು ಕಂಪೇರ್ ಮಾಡಿದ್ರೆ ಆಲ್ಕಲಿ ಮೆಟಲ್ಸ್ ಗೆ ಕಂಪೇರ್ ಮಾಡಿದ್ರೆ. ಸೊ ನೆಕ್ಸ್ಟ್ ಮೂವ್ ಆನ್ ಟು ಹೈಡ್ರೇಷನ್ ಎಂಥಾಲ್ಪಿ.
ಹೈಡ್ರೇಷನ್ ಎಂಥಾಲ್ಪಿ ಅಂದ್ರೆ ಹೇಳಿದೀನಿ. ಸೊ ಸರೌಂಡ್ ದಿ ಮತ್ತೆ ಅಯಾನ್ಸ್ ಸುತ್ತಲೂ ರೆಸ್ಪೆಕ್ಟಿವ್ ಅಯಾನ್ಸ್ ಸುತ್ತಲೂ ವಾಟರ್ ಮಾಲಿಕ್ಯೂಲ್ಸ್ ಹೋಗಿ ಸರೌಂಡ್ ಆಗಕ್ಕೆ ನಿಮಗೆ ಸೊ ಏನ್ ರಿಕ್ವೈರ್ಡ್ ಅಮೌಂಟ್ ಆಫ್ ಎನರ್ಜಿ ಇರುತ್ತೆ ಅದನ್ನ ನಾವು ಹೈಡ್ರೇಷನ್ ಎಂಥಾಲ್ಪಿ ಅಂತ ಅಂತೀವಿ. Alkali metals like alkali metal ions, the hydration enthalpy of alkaline earth metals decreases with increase in ionic size. ಸೊ ನಾನು ಹೇಳಿದ್ನಲ್ಲ ಸ್ಮಾಲರ್ ಕ್ಯಾಟಯಾನ್ ಸೈಜಿಗೆ ಹೈ ಹೈಡ್ರೇಷನ್ ಎಂಥಾಲ್ಪಿ ಇರುತ್ತೆ, ಅದೇ ನಿಮಗೆ ಲಾರ್ಜರ್ ಕ್ಯಾಟಯಾನ್ ಸೈಜಿಗೆ ಲೋ ಅಯನೈಸೇಷನ್ ಹೈಡ್ರೇಷನ್ ಎಂಥಾಲ್ಪಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಬೆರಿಲಿಯಂ ಇಂದ ಮೆಗ್ನೀಷಿಯಂ ಬೇರಿಯಂ ಕಡೆ ಮೂವ್ ಆಗ್ತಾ ಇದ್ದಾಗೇನೆ ಬೆರಿಲಿಯಂ ನ ಸೈಜ್ ಕಮ್ಮಿ ಇರೋದ್ರಿಂದ ಹೈಡ್ರೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ. ಅದೇ ಬೇರಿಯಂ ನ ಸೈಜ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಕ್ಯಾಟಯಾನ್ ಸೈಜ್ ಜಾಸ್ತಿ ಇರೋದ್ರಿಂದ ಹೈಡ್ರೇಷನ್ ಎಂಥಾಲ್ಪಿ ಕಮ್ಮಿ ಇರುತ್ತೆ. ಹಾಗಾಗಿ ಟ್ರೆಂಡ್ ನೋಡೋದಾದ್ರೆ ಬೆರಿಲಿಯಂ at its +2 oxidation state possess highest hydration enthalpy when compared to magnesium, calcium, strontium and barium ಅಂತ ಹೇಳ್ಬೋದು. So the hydration enthalpies of alkaline earth metal ions are larger than those of alkali metals. Obviously larger ಇರಲೇಬೇಕು, ಯಾಕೆ ಅಂದ್ರೆ ಸೊ ಅಯಾನಿಕ್ ಸೈಜ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಯೂಶಲಿ ಕಮ್ಮಿ ಇರುತ್ತೆ ಯಾವ್ದು ಕಂಪೇರ್ ಮಾಡಿದ್ರೆ ಆಲ್ಕಲಿ ಮೆಟಲ್ಸ್ ಗೆ. ಹಾಗಾಗಿ ಸೈಜ್ ಕಮ್ಮಿ ಇರೋದ್ರಿಂದ ಹೈಡ್ರೇಷನ್ ಎಂಥಾಲ್ಪಿ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ. Thus compounds of alkaline earth metals are more extensively hydrated. ಸೊ ಹಾಗಾಗಿ ನೀವು ಆಲ್ಕಲೈನ್ ಅರ್ತ್ ಮೆಟಲ್ಸ್ ನ ಸೊ ಏನು ಅಯಾನ್ಸ್ ರೆಸ್ಪೆಕ್ಟಿವ್ ಅಯಾನ್ಸ್ ನೋಡಿದ್ರೆ ಅದು ಬೇಗ ತುಂಬಾನೇ ಜಾಸ್ತಿ ಹೈಡ್ರೇಷನ್ ಆಗಿರುತ್ತೆ ಯಾವ್ದು ಕಂಪೇರ್ ಮಾಡಿದ್ರೆ ಆಲ್ಕಲಿ ಮೆಟಲ್ಸ್. ಹಾಗೆ ಫಾರ್ ಎಕ್ಸಾಂಪಲ್ ನೋಡಿ ಮೆಗ್ನೀಷಿಯಂ ಕ್ಲೋರೈಡ್ ಕ್ಯಾಲ್ಸಿಯಂ ಕ್ಲೋರೈಡ್ ಯಾವ ರೀತಿ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ಸೊ ವಿತ್ ಫಾರ್ಮ್ ಆಫ್ 6 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಜೊತೆ ಕಂಬೈಂಡ್ ಆಗಿ MgCl2 6H2O. ಅದೇ ರೀತಿ ಕ್ಯಾಲ್ಸಿಯಂ ಕ್ಲೋರೈಡ್ 6 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಜೊತೆ ಕಂಬೈಂಡ್ ಆಗಿ CaCl2 6H2O ಹೈಡ್ರೇಟ್ ಫಾರ್ಮೇಶನ್ ಇರುತ್ತೆ. whereas sodium chloride potassium chloride do not form such hydrates ಅಂತ ಹೇಳ್ಬೋದು. ಇದರಿಂದ ಏನು ಗೊತ್ತಾಗುತ್ತೆ, ಡ್ಯೂ ಟು ಇಟ್ ಸ್ಮಾಲರ್ ಅಯಾನಿಕ್ ಸೈಜ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಗೆ ಹೈ ಹೈಡ್ರೇಷನ್ ಎಂಥಾಲ್ಪಿ ಇರೋದ್ರಿಂದ ಹೈಡ್ರೇಟ್ ಫಾರ್ಮೇಶನ್ ಮಾಡುತ್ತೆ ವೆನ್ ಕಂಪೇರ್ ಟು ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ಬೋದು. ಸೊ ಇಷ್ಟು ನಿಮಗೆ ಏನು ಯೂಶುವಲ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ, ಅಯನೈಸೇಷನ್ ಎಂಥಾಲ್ಪಿ, ಹೈಡ್ರೇಷನ್ ಎಂಥಾಲ್ಪಿ. ಸೊ ದೆನ್ ಮೂವ್ ಆನ್ ಟು ಫಿಸಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನು ಅನ್ನೋದನ್ನ ನೋಡೋಣ. ಯೂಶಲಿ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ನಿಮಗೆ ಯಾವ ಕಲರ್ ಇರುತ್ತೆ, ಸಿಲ್ವರಿ ವೈಟ್ ಕಲರ್ ಇರುತ್ತೆ, ಮತ್ತೆ ಸೊ ಲಸ್ಟ್ರಸ್ ನೇಚರ್ ಇರುತ್ತೆ ಅಂತ ಹೇಳ್ಬೋದು. ರಿಲೇಟಿವ್ಲಿ ಸಾಫ್ಟ್ ನೇಚರ್ ಇರುತ್ತೆ ಯೂಶಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ, ಬಟ್ ಕಂಪೇರ್ ಟು ಆಲ್ಕಲಿ ಮೆಟಲ್ಸ್ ಇಟ್ ಈಸ್ ಹಾರ್ಡರ್ ಅಂತ ಹೇಳ್ಬೋದು. ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ಸಂವಾಟ್ ಗ್ರೇಯಿಶ್ ಕಲರ್ ಇರುತ್ತೆ. ಯಾಕೆ ಅಂದ್ರೆ ಸೊ ಈ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ನ ನಾವು ಅಟ್ಮಾಸ್ಫಿಯರಿಗೆ ಹೀಗೆ ಸೊ ಎವಾಲ್ವ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಅಲ್ಲಿ ರೆಸ್ಪೆಕ್ಟಿವ್ ಆಕ್ಸೈಡ್ ಫಿಲ್ಮ್ ಫಾರ್ಮೇಶನ್ ಆಗುತ್ತೆ. ಈಗ ಬೆರಿಲಿಯಂ ಅಂದ್ರೆ ಅಟ್ಮಾಸ್ಫಿಯರ್ ಇರುವಂತ ಆಕ್ಸಿಜನ್ ಜೊತೆ ಅದು ಬೆರಿಲಿಯಂ ಆಕ್ಸೈಡ್ ಅನ್ನೋ ಫಾರ್ಮೇಶನ್ ಮಾಡೋದ್ರಿಂದ ಸೊ ಅಲ್ಲಿ ನಿಮಗೆ ಆಕ್ಸೈಡ್ ಲೇಯರ್ ಥಿನ್ ಆಕ್ಸೈಡ್ ಲೇಯರ್ ಫಿಲ್ಮ್ ಫಾರ್ಮೇಶನ್ ಆಗೋದ್ರಿಂದ ಸಂವಾಟ್ ಗ್ರೇಯಿಶ್ ಕಲರ್ ಇರುತ್ತೆ ಅಂತ ಹೇಳ್ಬೋದು. So the melting and boiling point of these metals are higher than the corresponding alkali metals. ಯಾಕೆ ಅಂದ್ರೆ ಸೊ ಇಲ್ಲಿ ನಿಮಗೆ ಸ್ಮಾಲರ್ ಸೈಜ್ ಇದೆ ಮತ್ತೆ ಹಾರ್ಡ್ ನೇಚರ್ ಇದೆ ಯಾವ್ದು ಕಂಪೇರ್ ಮಾಡಿದ್ರೆ ಆಲ್ಕಲಿ ಮೆಟಲ್ಸ್ ಕಂಪೇರ್ ಮಾಡಿದ್ರೆ. ಹಾಗಾಗಿ ಯೂಶಲಿ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಗೆ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಯಾವ್ದು ಕಂಪೇರ್ ಮಾಡಿದ್ರೆ ಆಲ್ಕಲಿ ಮೆಟಲ್ಸ್ ಗೆ. ಸೊ ಲೋ ಅಯನೈಸೇಷನ್ ಎಂಥಾಲ್ಪಿ ಇರೋದ್ರಿಂದ ದೇ ಆರ್ ಸ್ಟ್ರಾಂಗ್ಲಿ ಎಲೆಕ್ಟ್ರೋಪಾಸಿಟಿವ್ ಇನ್ ನೇಚರ್. ಆಲ್ಕಲಿ ಮೆಟಲ್ಸ್ +1 ಆಕ್ಸಿಡೇಷನ್ ಸ್ಟೇಟ್ ನ ಫಾರ್ಮೇಶನ್ ಮಾಡಿದ್ರೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ +2 ಆಕ್ಸಿಡೇಷನ್ ಸ್ಟೇಟ್ ಫಾರ್ಮೇಶನ್ ಮಾಡೋದ್ರಿಂದ ಸ್ಟ್ರಾಂಗ್ಲಿ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಬಿಕಾಸ್ ಆಫ್ ಇಟ್ಸ್ ಲೋ ಅಯನೈಸೇಷನ್ ಎಂಥಾಲ್ಪಿ. The electropositive character increases down the group from beryllium to barium. Beryllium ಇಂದ ಬೇರಿಯಂ ಡೌನ್ ದ ಗ್ರೂಪ್ ಮೂವ್ ಆಗ್ತಾ ಇದ್ದಂಗೆ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ಜಾಸ್ತಿ ಆದಾಗ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಗುತ್ತೆ, ಆ ಎಲೆಕ್ಟ್ರಾನ್ ರಿಮೂವಲ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಕ್ಯಾಲ್ಸಿಯಂ, ಸ್ಟ್ರಾನ್ಶಿಯಂ ಅಂಡ್ ಬೇರಿಯಂ ಇಂಪೋರ್ಟ್ ಕ್ಯಾರೆಕ್ಟರಿಸ್ಟಿಕ್ ಬ್ರಿಕ್ ರೆಡ್, ಕ್ರಿಮ್ಸನ್ ಅಂಡ್ ಆಪಲ್ ಗ್ರೀನ್ ಕಲರ್ ರೆಸ್ಪೆಕ್ಟಿವ್ಲಿ ಟು ದ ಫ್ಲೇಮ್. ಸೊ ಹೇಳೋದಲ್ಲ ಆಲ್ಕಲಿ ಮೆಟಲ್ಸ್ ಅಷ್ಟೇ ಫ್ಲೇಮಿಗೆ ಹಿಡಿದಾಗ ಕ್ಯಾರೆಕ್ಟರಿಸ್ಟಿಕ್ ಕಲರ್ ನ ಎಕ್ಸಿಬಿಟ್ ಮಾಡುತ್ತೆ ಅಂತ. ಲೈಕ್ ವೈಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಷ್ಟೇ, ಬಟ್ ಆಲ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಕ್ಯಾರೆಕ್ಟರಿಸ್ಟಿಕ್ ಕಲರ್ ನ ಕೊಡಲ್ಲ.
ಅದೇ ನೀವು ಕ್ಯಾಲ್ಸಿಯಂ, ಬೇರಿಯಂ ಮತ್ತೆ ಸ್ಟ್ರಾನ್ಸಿಯಂ ಈ ಎಲಿಮೆಂಟ್ಸ್ ನ ಫ್ಲೇಮಿಗೆ ಇಡಿದಾಗ ಅದಕ್ಕೆ ಅದರದೇ ಆದ ಕ್ಯಾರೆಕ್ಟರಿಸ್ಟಿಕ್ ಕಲರ್ ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಯಾವುದು ಕ್ಯಾಲ್ಸಿಯಂ ನೀವು ನೋಡೋದಾದ್ರೆ ಬ್ರಿಕ್ ರೆಡ್ ಕಲರ್ ನ ಕೊಡುತ್ತೆ, ಸ್ಟ್ರಾನ್ಸಿಯಂ ಕ್ರಿಮ್ಸನ್ ರೆಡ್ ಕಲರ್ ನ ಕೊಟ್ರೆ ಬೇರಿಯಂ ಆಪಲ್ ಗ್ರೀನ್ ಕಲರ್ ನ ಕೊಡುತ್ತೆ ಫ್ಲೇಮಿಗೆ ಇಡಿದಾಗ. ಯಾಕೆ ಅಂದ್ರೆ ಸೊ ಅಲ್ಲಿ ನಿಮಗೆ ಹೀಟ್ ಎನರ್ಜಿ ಸಿಗ್ತಾ ಇದ್ದಾಗೇನೆ ಲೂಸ್ಲಿ ಹೆಲ್ಡ್ ಎಲೆಕ್ಟ್ರಾನ್ ಸೈಜ್ ಜಾಸ್ತಿ ಇರೋದ್ರಿಂದ ಯೂಶಲಿ ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂಗೆ ಲೂಸ್ಲಿ ಹೆಲ್ಡ್ ಎಲೆಕ್ಟ್ರಾನ್ಸ್ ಏನ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರುತ್ತೆ ಅದು ಸೊ ಹೈಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗುತ್ತೆ. ಹೈಯರ್ ಎನರ್ಜಿ ಲೆವೆಲ್ ಇಂದ ಮತ್ತೆ ಅದು ರಿಟರ್ನ್ ಬ್ಯಾಕ್ ಆಗೋ ಟೈಮ್ ಅಲ್ಲಿ ಸಮ್ ಅಮೌಂಟ್ ಆಫ್ ರೇಡಿಯೇಷನ್ ಏನ್ ಎಮಿಟ್ ಮಾಡುತ್ತೆ, ದಟ್ ಎಮಿಟೆಡ್ ಲೈಟ್ ರೇಡಿಯೇಷನ್ ವಿಸಿಬಲ್ ರೇಂಜ್ ಅಲ್ಲಿ ಬರೋದ್ರಿಂದ ಯೂಶಲಿ ದೇ ಎಮಿಟ್ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಟು ದ ಫ್ಲೇಮ್ ಅಂತ ಹೇಳ್ಬೋದು. ಹಾಗಾಗಿ ಕ್ಯಾಲ್ಸಿಯಂ ಬ್ರಿಕ್ ರೆಡ್ ಕಲರ್ ನ ಕೊಟ್ರೆ, ಸ್ಟ್ರಾನ್ಸಿಯಂ ಕ್ರಿಮ್ಸನ್ ರೆಡ್ ಕಲರ್ ನ ಕೊಡುತ್ತೆ, ಬೇರಿಯಂ ಆಪಲ್ ಗ್ರೀನ್ ಕಲರ್ ನ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳ್ಬೋದು. ಬಟ್ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ಯಾವುದೇ ರೀತಿ ಕ್ಯಾರೆಕ್ಟರಿಸ್ಟಿಕ್ ಕಲರ್ ನ ಕೊಡಲ್ಲ ಫ್ಲೇಮಿಗೆ ಇಡಿದಾಗ. ಯಾಕೆ ಅಂದ್ರೆ electrons and beryllium and magnesium are too strongly bound. ಸೈಜ್ ಕಮ್ಮಿ ಇದೆ, ಆ ಇರೋಂಥ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಸ್ಟ್ರಾಂಗ್ಲಿ ಬೌಂಡ್ ಆಗಿರುತ್ತೆ. ಅದನ್ನ ನಾವು ಎಕ್ಸೈಟ್ ಮಾಡ್ಬೇಕು ಅಂದ್ರೆ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಏನಾಗುತ್ತೆ ಮತ್ತೆ ಆ ಹೈಯರ್ ಅಮೌಂಟ್ ಆಫ್ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಂಡು ಎಕ್ಸೈಟ್ ಆಗಿ ರಿಟರ್ನ್ ಬ್ಯಾಕ್ ಆಗೋ ಟೈಮ್ ಅಲ್ಲಿ ಎಮಿಟ್ ಆಗೋ ಲೈಟ್ ರೇಡಿಯೇಷನ್ ವಿಸಿಬಲ್ ರೇಂಜ್ ಅಲ್ಲಿ ಬರಲ್ಲ. ಸೊ ಹಾಗಾಗಿ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ಅಲ್ಲಿ ನಿಮಗೆ ಯಾವುದೇ ರೀತಿ ಕ್ಯಾರೆಕ್ಟರಿಸ್ಟಿಕ್ ಕಲರ್ ನ ಕೊಡಲ್ಲ ಫ್ಲೇಮಿಗೆ ಅಂತ ಹೇಳ್ಬೋದು. ಸೊ ಹಾಗಾಗಿ ದೀಸ್ ಎಲಿಮೆಂಟ್ಸ್ ಡು ನಾಟ್ ಇಂಪಾರ್ಟ್ ಎನಿ ಕಲರ್ ಟು ದ ಫ್ಲೇಮ್. ಹಾಗಾಗಿ ನಾವು ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ ಮತ್ತು ಬೇರಿಯಂ ನ ಯಾವ್ದಾದ್ರು ಒಂದು ಕಾಂಪೌಂಡ್ ಅಲ್ಲಿ ಸಾಲ್ಟ್ ಕೊಟ್ಟರೆ ಸಾಲ್ಟ್ ಅಲ್ಲಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಕ್ಕೆ ಸೊ ಈಸಿಯಾಗಿ ನಾವು ಫ್ಲೇಮ್ ಟೆಸ್ಟ್ ಮಾಡ್ಬೋದು. ಇವನ್ ನಿಮಗೆ ಕೆಮಿಸ್ಟ್ರಿಯಲ್ಲಿ ಪ್ರಾಕ್ಟಿಕಲ್ಸ್ ಸಹ ಇದೆ, ಸಾಲ್ಟ್ ಅನಾಲಿಸಿಸ್ ಅಂತ. ಅಲ್ಲಿ ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ ಇದ್ರೆ ನೀವು ಫ್ಲೇಮಿಗೆ ಹಿಡಿತೀರ, ಅದು ಕ್ಯಾರೆಕ್ಟರಿಸ್ಟಿಕ್ ಕಲರ್ ಮೇಲೆ ಅದ್ರಲ್ಲಿ ಕ್ಯಾಲ್ಸಿಯಂ ಇದೆಯಾ, ಸ್ಟ್ರಾನ್ಸಿಯಂ ಇದೆಯಾ, ಬೇರಿಯಂ ಇದೆಯಾ ಅಂತ ಹೇಳಿ ಕಂಡುಹಿಡಿಯಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಸೊ ಫ್ಲೇಮ್ ಫೋಟೋಮೆಟ್ರಿ ಅನಾಲಿಸಿಸ್ ಇಂದ ಯು ಕ್ಯಾನ್ ಡಿಟೆಕ್ಟ್ ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ ಆರ್ ಬೇರಿಯಂ ಅಂತ ಹೇಳ್ಬೋದು. The alkaline earth metals like those of alkali metals have high electrical and thermal conductivities which are typical characteristic of metals ಅಂತ ಹೇಳ್ಬೋದು. ಸೊ ಯೂಶಲಿ ಮೆಟಲ್ಸ್ ಗೆ ನಿಮಗೆ ಈ ಪ್ರಾಪರ್ಟೀಸ್ ಹೈ ಇರಲ್ಲ, ಬಟ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಗೆ ಸೊ ಯೂಶಲಿ ಏನಾಗಿದೆ ಹೈ ಎಲೆಕ್ಟ್ರಿಕಲ್ ಅಂಡ್ ಥರ್ಮಲ್ ಕಂಡಕ್ಟಿವಿಟಿ ಇದೆ. ಯಾಕೆಂದ್ರೆ ಲೂಸ್ಲಿ ಹೆಲ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಎಲೆಕ್ಟ್ರಿಕಲ್ ಅಂಡ್ ಥರ್ಮಲ್ ಕಂಡಕ್ಟಿವಿಟಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ದೀಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ alkaline earth metals. So next move on to chemical properties. ಅದನ್ನ next class ಅಲ್ಲಿ ಮಾಡ್ತೀನಿ. And be safe at home. Thank you.